ದಕ್ಷಿಣ ಕನ್ನಡ ಜಿಲ್ಲೆಯ ಮಳಲಿ ಸಮೀಪದ ಮಸೀದಿಗೆ ಸಂಬಂಧಿಸಿದ ವಿವಾದಕ್ಕೆ ಅಧಿಕಾರಿಗಳು ಮತ್ತು ವಿವಾದಕ್ಕೆ ಸಂಬಂಧಿಸಿದವರ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇಂದು ಸಭೆ ನಡೆಸಿದರು. ಈ ವೇಳೆ ಯಾವುದೇ ಕಾಮಗಾರಿ ನಡೆಸದಂತೆ ಕೋರ್ಟ್ ಆದೇಶಿಸಿದೆ. ಜುಮ್ಮಾ ಮಸೀದಿಯ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಜೊತೆ ಸಭೆ ಮಾಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದ್ದಾರೆ. ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿಯನ್ನು ಕೊಟ್ಟಿದ್ದರು. ಈ ವಿಚಾರದೊಳಗಡೆ ನಾನು AC ಮತ್ತು ತಹಶೀಲ್ದಾರ್ ಅವರನ್ನು ಜಿಲ್ಲಾಡಳಿತ ನಾವು ಅಲ್ಲಿಗೆ ಕಳಿಸಿ ಆ ಸಮಯದೊಳಗಡೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂಥ ಕೆಲಸವನ್ನಾಗಿತ್ತು. ಅದಾದ ನಂತರ ಅಡಿಷನಲ್ ಸಿವಿಲ್ ಕೋರ್ಟ್ JMFC ನ್ಯಾಯಾಲಯ ಮ್ಯಾಂಗ್ಳೂರು 23ನೇ ತಾರೀಕಿಗೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರನ್ನು ಪಾಸ್ ಮಾಡಿ ಜುಮ್ಮಾ ಮಸ್ಜಿದ್ ಅವರಿಗೆ ಅದರೊಳಗಡೆ ಏನು ಮುಂದಿನ ಪೆಂಡೆನ್ಸಿ ಇರುವಂಥ ಕೇಸ್ ಇರುವ ಸಮಯದೊಳಗಡೆ ಯಾವುದೇ ರೀತಿಯಾದಂತಹ ಡೆಮಾಲಿಷನ್ನು ಮತ್ತು ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟ್ ಈಗ ಆಲ್ರೆಡಿ ಅಲ್ಲಿ ಆದೇಶ ಮಾಡಿದ್ದಾರೆ. ಇದಾದ ನಂತರ ಜಿಲ್ಲಾಡಳಿತಕ್ಕೆ ಭಾಳಷ್ಟು ರೀತಿಯಾದಂಥ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಏನು ಜುಮ್ಮಾ ಮಸ್ಜಿದ್ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಅವ್ರನ್ನ ಕರೆಸಿ ಜಿಲ್ಲಾಡಳಿತ, ಕಮಿಷನರ್ ಆಫ್ ಪೊಲೀಸ್ ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳೆಲ್ಲ ನಾವು ಮೀಟಿಂಗ್ ಮಾಡಿದಾಗ ಅವರು ಕೂಡ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ. ಅಲ್ಲಿ ತನಕನೂ ಕೂಡ ಯಾವುದೇ ರೀತಿ ಇದನ್ನು ಡೆವಲಪ್ ಮಾಡೋದಕ್ಕೆ ಹೋಗಲ್ಲ. ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡೋದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಏನು ಹೋರಾಟವನ್ನು ಮಾಡಬೇಕಿದೆ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಶ್ನೆ ಇವನ್ನೆಲ್ಲವನ್ನು ಕೇಳ್ತಾ ಇರುವಂಥ ಸಂದರ್ಭದೊಳಗಡೆ ಅದು ಅವರವರ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಲೀಗಲ್ ಆಸ್ಪೆಕ್ಟ್ಸ್ಗಳು ಏನಿದೆ ಅನ್ನೋದನ್ನು ಲೀಗಲ್ ಫೈಟ್ ಮುಖಾಂತರನೇ ಮಾಡಬೇಕಾಗಿರೋದ್ರಿಂದ ಅದನ್ನು ಅವರಿಗೂ ಕೂಡ ಮನವರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಶಾಂತಿ, ಸುವ್ಯವಸ್ಥೆ, ಸಾಮರಸ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಪಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿ ಇವತ್ತು ಒಂದು ಸಂಕ್ಷಿಪ್ತವಾದಂಥ ಒಂದು ಮೀಟಿಂಗನ್ನು ಮಾಡಿದ್ದೀವಿ.